ಈಶ್ವರಪ್ಪರೇ ಈಶ್ವರಪ್ಪರೇ ಹಂಗು ಹಿಂಗು ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಎಲ್ಲ ಅಧಿಕಾರ ಬಲಪಡಿಸ್ತಾರೆ. ಸಂಘಟನೆ ಬಲಪಡಿಸ್ತಾರೆ. ಇವಾಗ ಇನ್ನೇನು ಸರ್ಕಾರ ರಚನೆ ಮಾಡೋಕ್ಕೆ ಎಲ್ಲ ಕ್ಯಾಬಿನೆಟ್ ರಚನೆ ಮಾಡ್ತವ್ರೆ. ಈಗ ಆಲ್ರೆಡಿ ಒಂದು 13 ಜನ ಸಚಿವರನ್ನಾಗಿ ಮಾಡಿದ್ದಾರೆ. ಅವರಲ್ಲೂ ಪಾಪ ಒಳಗೆ ಒಂಚೂರು ಇರುಸು ಮುರುಸು ಐತೆ. ನನಗೆ ಆ ಖಾತೆ ಬೇಕಾಗುತ್ತೆ, ಈ ಖಾತೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಇರುಸು ಮುರುಸು ಐತೆ. ಈಗ ರಂಗಜ್ಜ, ಯಾವುದೇ ಪಕ್ಷನೇ ಬರಲಿ, ಯಾವುದೇ ಪಕ್ಷನ ಅಧಿಕಾರಕ್ಕೆ ಬರಲಿ, ಅವಾಗ ಸರ್ಕಾರ ರಚನೆ ಮಾಡ್ಬೇಕಾರೆ ಎಲ್ಲಾರ್ದು ಇದ್ದಿದ್ದೆ ಹಣೆ ಬರ. ನನಗೆ ಆ ಖಾತೆ ಕೊಡ್ಬೇಕಾಗಿತ್ತು, ಈ ಖಾತೆ ಕೊಡ್ಬೇಕಾಗಿತ್ತು, ಅದು ಕೊಡ್ಲಿಲ್ಲ ಇದು ಕೊಡ್ಲಿಲ್ಲ ಅನ್ನೋದೇ ಬರೀ ಸಮಸ್ಯೆಗಳು. ಹೌದೌದು. ಈಗ ಸೆಂಟ್ರಲಲ್ಲಿ ಹೆಂಗೆ ಚುನಾವಣಾ ಚಾಣಕ್ಯ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವ್ರನ್ನ ಕರೀತಾರೋ, ಹಂಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಟ್ರಬಲ್ ಶೂಟರ್ ಅಂತ ಹೆಸರು ಮಾಡಿರೋಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು. ಹಂಗಾಗಿ ಅವರನ್ನ ಚುನಾವಣಾ ಚಾಣಕ್ಯ ಅಂತ ಹೇಳ್ಬಿಟ್ಟು, ಟ್ರಬಲ್ ಶೂಟರ್ ಅಂತ ಹೇಳ್ಬಿಟ್ಟು ಚುನಾವಣಾ ಚಾಣಕ್ಯ ಅಂತಾನೂ ಕೂಡ ಕರೀತಾರೆ. ಅಂತದ್ರಲ್ಲಿ ಅವರು ಜಲಸಂಪನ್ಮೂಲ ಇಲಾಖೆನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟವ್ರೆ. ಫಸ್ಟ್ ಯಾವ ಖಾತೆನ ಯಾರಿಗೆ ಕೊಟ್ಟವ್ರೆ ಅದನ್ನ ಹೇಳಲ್ಲ. ಓಹೋ, ಅಲ್ಲಿ ಹೋಗ್ಬಿಟ್ಟ. ರಂಗಜ ಹಂಗ ಅಂತ ಕೇಳ್ತೀರ? ನಾನು ಹೇಳ್ತೀನಿ. ಕೊಟ್ಟರೆ ಸುಮ್ಮನಿರೋ, ನಾನು ಹೇಳ್ತೀನಿ ರಂಗಜ್ಜಿಗೆ. ನೋಡಜ, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 25ನೇ ಮುಖ್ಯಮಂತ್ರಿಯಾಗಿ ಸಿಎಂ ಆಗ್ಬಿಟ್ರು. ಅದರ ನಂತರ ಸುಮಾರು 13 ಜನ ಸಚಿವರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಯಾರಪ್ಪ ಅವರು ಮೊದಲನೇವರು ಅಂತಂದ್ರೆ, ಮೊದಲನೇದಾಗಿ ಈ ಸಿಎಂ ಅಂತ ಹೇಳೋದು ಉಪಮುಖ್ಯಮಂತ್ರಿ ಸ್ಥಾನ. ಈ ಉಪಮುಖ್ಯಮಂತ್ರಿ ಸ್ಥಾನ ಈ ಛಲವಾದಿಯವರ ಪೈಕಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿದಾರಲ್ಲ, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದರಲ್ಲಿ ಕಂದಾಯ ಮತ್ತು ಯುವ ಸಬಲೀಕರಣ ಖಾತೆ ಅಂತ ಒಂದು ಐತೆಗಳು. ಅದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಕೇಳಿ ಒನಕೆ ಒಬ್ಬ ವಂಶಸ್ಥರಲ್ವೇ ಸರಿಯಾಗಿರೋ ಖಾತೆನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆ, ಕೆ.ಜೆ. ಜಾರ್ಜ್ ಅವರಿಗೆ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಕೊಟ್ಟವ್ರೆ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಖಾತೆ. ಬಲವಾದ್ದು ಹೋಮ್ ಮಿನಿಸ್ಟ್ರಿಗೆ ಏನು ಎಲ್ಲ ಬೇಕೋ ಅಲ್ಲಾಡಿಸ್ಬಿಡ್ಬೋದು ಇಲ್ಲಿ. ಎಂ.ಬಿ. ಪಾಟೀಲ್ ಅವರಿಗೆ ಬೃಹತ್ ಕೈಗಾರಿಕೆ, ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಖಾತೆ, ಇನ್ನು ಕೆ.ಎಚ್. ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ, ಯು ಟಿ ಖಾದರ್ ಇವರು ಸ್ಪೀಕರ್ ಆಗಿದ್ದರು. ವಿಧಾನಮಂಡಲದಲ್ಲಿ ಸ್ಪೀಕರ್ ಆಗಿದ್ದರು. ಇವರಿಗೆ ಆರೋಗ್ಯ ಖಾತೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇನ್ನು ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯವರು ಮಗ. ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ ಅವ್ರಿಗೆ ಯಾವುದೋ ಏನು ಮಾಡೋಕ್ಕಾಗಿಲ್ಲ, MLC ಆಗಿದ್ರು. ಇವಾಗ ಸಚಿವರಾಗ್ಬಿಟ್ರು. ಅವ್ರಿಗೆ ಯಾವ ಖಾತೆ ಕೊಟ್ಟವ್ರು ಅಂತಂದ್ರೆ ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಬಿಟ್ಟವ್ರೆ. ಒಳ್ಳೆ ಖಾತೆನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯ ಅವರು ಖುಷಿ ಆಗ್ಬಿಟ್ಟಿದ್ದಾರೆ. ಕೊಡಲೇಬೇಕಲ್ಲಪ್ಪ, ಮತ್ತೆ ಮಾಜಿ ಸಿಎಂ ಅವ್ರ ಮಗ ಅಂದಮೇಲೆ ಒಳ್ಳೆ ಖಾತೆನ ಕೊಡ್ಬೇಕು. ಮತ್ತೆ ಇನ್ನು ಇಷ್ಟು ಜನ ಸಚಿವರಾದ್ರು. ಇನ್ನು 2ನೇ ಪಟ್ಟಿಗೆ ಇನ್ನು ಒಂದಷ್ಟು ಜನ ಇದ್ದಾರೆ. ಅವರು ನನಗೆ ಬೇಕು ಅಂತ ಹೇಳ್ಬಿಟ್ಟು ಭಾಳ ಲಾಬಿ ನಡೀತೈತೆ. ಒಳ್ಳೊಳ್ಳೆ ಕೆಲಸ ಮಾಡಿರೋರಿಗೆ ಸುಮಾರು 4 ರಿಂದ 5 ಬಾರಿ 7 ರಿಂದ 8 ಬಾರಿ MLA ಆಗಿರೋರಿಗೆ ಈ ಸರಿನೂ ಸಚಿವ ಸ್ಥಾನ ಸಿಗೋಂಥ ಸಾಧ್ಯತೆ ಭಾಳ ಐತೆ ಅಂತ ಹೇಳ್ಬಿಟ್ಟು ಜನ ಮಾತಾಡ್ಕೊಳ್ತಿದ್ದಾರೆ. ಅದರಲ್ಲೂ ಈಗ ಖಾತೆ ಹಂಚಿಕೆ ಮಾಡಿರೋ ವಿಚಾರದಲ್ಲಿ ನನಗೆ ಯಾಕೋ ಈ ಖಾತೆ ಬೇಡ ಅಂತ ಹೇಳ್ಬಿಟ್ಟು ತಕರಾರು ನಡೆದಿತ್ತು. ಉಂಕಣದ ಕೊಟ್ರಿ, ನೀನು ಹೇಳಿದಿರ ಕರೆಕ್ಟು. ಇವಾಗ ರಾಮಲಿಂಗಾರೆಡ್ಡಿ ಸಾಹೇಬ್ರದಲ್ಲ, ಹೆಂಗೆ ತುಂಬ ಓಲ್ಡ್ ಏಜ್ ಲೀಡ್ರು ಅವರು. ಬೆಂಗಳೂರು ಕ್ಷೇತ್ರ. ಅವರು ಸಾರಿಗೆ ಸಚಿವರಾಗೂ ಕೆಲಸ ಮಾಡಿದ್ದು. ಆಮೇಲೆ ಬೆಂಗಳೂರಲ್ಲೇ ಕಾರ್ಪೊರೇಟರ್ ಆಗಿ ಬೆಳೆದು ಅಲ್ಲಿ MLA ಎಲ್ಲ ಆಗಿ ಈಗ ಸಚಿವರು ಆಗಿ ಕೆಲಸ ಮಾಡಿದರು. ಅಂಥವರಿಗೆ ನನಗೆ ಬೆಂಗಳೂರಲ್ಲಿರೋದ್ರಿಂದ ಜಲಸಂಪನ್ಮೂಲ ಇಲಾಖೆ ಕೊಟ್ಟರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಮೊದಲೇ ಮಾತಿನಂತೆ ನಡ್ಕೊಂಡಂಗೆ ನೀವು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರಿ. ನೀವು ಅದರಂಗೆ ನಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇರುಸು ಮುರುಸು ಇತ್ತು. ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆನೇ ಕೊಟ್ಬಿಟ್ರತ್ಲಾಗೆ. ಹೌದೌದು. ಅದ್ರ ಜೊತೆಗೆ ಕೆ.ಎಚ್. ಮುನಿಯಪ್ಪ ಅವರಿದಾರಲ್ಲ, ಅವರು ಕೂಡ ಇದೇ ರೀತಿ ದೇವನಹಳ್ಳಿ ಕ್ಷೇತ್ರದವರು. ಅವರಿಗೆ ಹಳೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಬಿಟ್ರ ಈ ಹಳೆ ಖಾತೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವರು ಕೂಡ ಇರುಸು ಮುರುಸಲಿದ್ರು. ಇಬ್ಬರನ್ನು ಕೂಡ ಮನವೊಲಿಸುವಂತ ಕಾರ್ಯಕ್ರಮ ನಡೆದಿತ್ತು. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಪ್ರೆಸ್ ಮೀಟಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಗಾಡಿ ನನಗೆ ಹೇಳಿದ ಮಾತಿನಂತೆ ನನಗೆ ಸ್ಥಾನ ಕೊಡಲಿಲ್ಲ, ಹಂಗಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವಿತ್ ಲೆಟ್ ಹಿಡ್ಕೊಂಡು ಪ್ರೆಸ್ ಮೀಟಲ್ಲೆಲ್ಲ ಹೇಳ್ಬಿಟ್ರತ್ಲಾಗೆ. ಆಮೇಲೆ ಅಲ್ಲಿ ನೋಡಿದ್ರೆ ರಾಜ್ಯಸಭಾ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಅಲ್ಲಿ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಇರಬೇಕಾಗಿತ್ತು. ಆದರೆ ಅವರಲ್ಲಿ ಇರಲಿಲ್ಲ. ಇಲ್ಲಿ ಬೆಂಗಳೂರಿನಲ್ಲಿದ್ದರು. ಎಲ್ಲರೂ ಮನವೊಲಿಸಬೇಕಲ್ಲ, ಹಂಗಾಗಿ ಸುರೇಶು ಮತ್ತು ಡಿ ಕೆ ಶಿವಕುಮಾರ್ ಅವರು ರಾತ್ರಿ ರಾಮಲಿಂಗಾರೆಡ್ಡಿ ಅವ್ರ ಮನೇಲಿ ತುಂಬ ಹೊತ್ತು ಕಾದಿದ್ರು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಾಗೈತೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಡೆಲ್ಲಿ ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಖರ್ಗೆ ಅವ್ರ ಜೊತೆ ಇರೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಚಿವರ ಮನವೊಲಿಸುವಂತ ಕಾರ್ಯಕ್ರಮ ನಡೆದೈತೆ. ಇದರಿಂದ ಸೆಂಟ್ರಲ್ ಲೆವೆಲಲ್ಲಿ ಸ್ವಲ್ಪ ಮುಜುಗರನೂ ಉಂಟಾಗೈತೆ.
ಉಂಕಣಲ್ಲ ಇದರಿಂದ ಬೇರೆ ಬೇರೆ ಪಕ್ಷದವರು ಕಾಂಗ್ರೆಸ್ನಲ್ಲಿ ಒಳ ಜಗಳ ತುಂಬಾ ಆಗ್ತೈತೆ, ಖಾತೆಗೋಸ್ಕರ ಕಿತ್ತಾಟ ಆಗ್ತೈತೆ, ಈ ಸರ್ಕಾರ ಇನ್ನು ಎಷ್ಟು ದಿವಸ ಇರುತ್ತೆ ಅಂತ ಹೇಳ್ಬಿಟ್ಟು ಭಾಳ ಇರ್ತಾವಲ್ಲ ಕಮೆಂಟ್ಗಳ ಮೇಲೆ ಕಮೆಂಟ್ ಎಲ್ಲ ಮಾಡ್ತಾವ್ರತ್ಲಾಗೆ. ಈಗ ನಾನು ಅವಾಗ ಹೇಳಿದ್ನಲ್ಲ ಇದೊಂದು ಸಮಯ, ಇವಾಗ ಯಾವುದೇ ಒಂದು ಸರ್ಕಾರ ಚೆನ್ನಾಗಿ ಗೆದ್ದುಬಿಟ್ಟು ಅಧಿಕಾರ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಥರ ಕಿತ್ತಾಟಗಳು ಆಗೇ ಆಗ್ತವೆ, ಯಾವುದೇ ಪಕ್ಷ ಬರಲಿ. ಅವಾಗ ಬೇರೆ ಬೇರೆ ಪಕ್ಷದವರು ಅಧಿಕಾರದಲ್ಲಿರುವಂಥ ಪಕ್ಷದ ಮೇಲೆ ಈ ರೀತಿ ಕಿತ್ತಾಟ ಆಗ್ತೈತೆ, ಒಳ ಜಗಳ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋ ಸರ್ವೇ ಸಾಮಾನ್ಯ. ಆದರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಚೆನ್ನಾಗಿ ಅಧಿಕಾರ ನಡೆಸ್ಕೊಂಡು ಹೋಗ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಮಾನ್ಯ ಅವ್ರು ಹೇಳಿದ್ವಿ, ಒಂದು 5 ಗ್ಯಾರಂಟಿ ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು. ಸ್ಟೂಡೆಂಟ್ಸ್ಗಳಿಗೆಲ್ಲ ಫ್ರೀ ಬಸ್ ಪಾಸ್ ಕೊಡ್ತೀನಿ ಹಂಗಂತ ಅವ್ರು ಸುಮ್ಮನೆ ಇರಂಗಿಲ್ಲ. ಅದು ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕು. ಅದಾದಮೇಲೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭಾರತ್ ಜೋಡೋ ಯುವ ಸಂಘ ಅಂತ ಹೇಳ್ಬಿಟ್ಟು ರಚನೆ ಮಾಡ್ತೀವಿ. ಅಲ್ಲಿ ಕ್ರೀಡೆ, ಸಾಂಸ್ಕೃತಿಕತೆ, ಕಲ್ಚರಲ್ ಆಕ್ಟಿವಿಟೀಸ್, ನೀನು ಡ್ರಾಮಾನಾರ ಮಾಡು, ಕ್ರಿಕೆಟನ್ನ ಆಡು, ವಾಲಿಬಾಲ್ ಆಡು, ನಾಟಕನಾರ ಮಾಡು, ಅಥವಾ ಇನ್ನೇನಾರ ಏಕಪಾತ್ರಾಭಿನಯನ ಮಾಡು. ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ಅಲ್ಲಿ ಸುಮಾರು ಒಂದು 250ರಿಂದ 300 ಜನ ಹುಡುಗರೆಲ್ಲ ಸೇರ್ಕೊಂಡು 18ರಿಂದ 35 ವರ್ಷದವರು ನೀವೇನಾರ ಮಾಡ್ಬೋದು. ಅಲ್ಲೇ ಒಂದು 25 ಲಕ್ಷ ಜನ ಹುಡುಗರೆಲ್ಲ ಸೆಟ್ ಆಗ್ಬಿಡ್ತಾರೆ. 25 ಲಕ್ಷ ರೂಪಾಯಿ, 25 ಲಕ್ಷ ಜನ ಓಟು ಅಲ್ಲಿ ಸಂಗ್ರಹ ಆಯಿತು ಅಲ್ವೇ? ಈ ರೀತಿ ಎಲ್ಲ ಅವರು ಮಾತಾಡಿದ್ರು. ಅವರು ಅಧಿಕಾರ ಸಿಕ್ಕಿರೋದ್ರಿಂದ, ತುಂಬಾ ವರ್ಷದಿಂದ ಕೆಲಸ ಮಾಡೋದ್ರಿಂದ ಅವರಿಗೂ ಈ CM ಗದೆ ಸಿಕ್ಕಿರೋದು ತುಂಬಾ ಜನ ಖುಷಿಯಾಗಿದೆ. ಚೆನ್ನಾಗಿ ಅಧಿಕಾರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಜನ ಆಶೀರ್ವಾದ ಮಾಡ್ತವ್ರೆ. ಅಲ್ಲದೆ ವಿಶೇಷವಾಗಿ ಅವರು ಯಡಿಯೂರಪ್ಪನವ್ರ ಹತ್ರ, HD ದೇವೇಗೌಡರ ಹತ್ರ, ಸಿದ್ದರಾಮಯ್ಯ ಹತ್ರ ಹೋಗಿ ಅವ್ರಿಗೆ ಗಾಳಿ ಬಿದ್ದು ಆಶೀರ್ವಾದ ಎಲ್ಲ ತಗೊಂಡ್ಬಂದವ್ರೆ. ಹಂಗಾಗಿ ಇಂಥ ದೊಡ್ಡ ದೊಡ್ಡವ್ರ ಆಶೀರ್ವಾದ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಅಧಿಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನಗೂ ನಂಬಿಕೆ ಐತಪ್ಪ. ಆದರೂ ರಾಮಲಿಂಗಾರೆಡ್ಡಿ ಅವರು ತುಂಬ ಹಠ ಮಾಡ್ಬಿಟ್ರು. ತುಂಬ ಒಳ್ಳೆಯಾದ್ರು ಹಠ, ಚಿಕ್ಕ ಮಕ್ಕಳ ಥರ ಸಿಕ್ಕಾಪಟ್ಟೆ ಹಠ ಮಾಡ್ಬಿಟ್ಟು ಕೊನೆಗೂ ರಾತ್ರಿ H K ಮುನಿಯಪ್ಪ ಮತ್ತು ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಕೆ ಪ್ರಯತ್ನ ಸಕ್ಸಸ್ ಆಗ್ಬಿಟ್ಟೈತೆ. ಇವಾಗ ಅವರು ಕೊಟ್ಟಿರೋ ಪೋಸ್ಟಲ್ಲೇ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು ಇನ್ನೂ ವಿಚಾರ ಬಂದೈತಪ್ಪ. ಏನ್ರಪ್ಪ ರಾಜಕೀಯ ಬೆಳವಣಿಗೆ ವಿಚಾರ ಭಾಳ ಎಲ್ಲ ಕಡೆ ಹರಡಿರಂಗೈತೆ. ಈಶ್ವರಪ್ಪ ಬೇರೆ ಬಂದ್ಬಿಟ್ಟಿದ್ರೆ ಇವತ್ತು ಬಿಡತ್ಲಾಗೆ. ದೊಡ್ಡ ಬಗ್ಗೆ ಚರ್ಚೆನೇ ಆಗಿರುತ್ತೆ ಇವತ್ತು. ಪರಮೇಶನ ಅದೇ ಕಾರಣ ಇವಾಗ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಾರೆ ರಾಮಲಿಂಗಾರೆಡ್ಡಿ ಮತ್ತೆ KH ಮುನಿಯಪ್ಪ ಸಾಹೇಬರು ಈ ಖಾತೆ ಬೇಡ ಅಂತ ಹೇಳ್ಬಿಟ್ಟು ಮನಸ್ತಾಪ ವಿಚಾರಗಳು ಆಗಿತ್ತಲ್ಲ ರಾತ್ರಿ ನಿನ್ನೆಯಿಂದ, ಅದು ರಾತ್ರಿ ಬಗೆಹರಿದ್ಬಿಟ್ಟೈತಂತೆ. ಅದ್ರ ಬಗ್ಗೆನೇ ಈಶ್ವರಣ್ಣ ಹೇಳ್ತಿದ್ರು. ಸರ್ವೇ ಸಾಮಾನ್ಯ ಅಲ್ವೇನಲ್ಲ. ಈಗ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಅಧಿಕಾರ ಹಂಚಿಕೆ ಟೈಮ್ನಲ್ಲಿ ಮನಸ್ತಾಪ, ಜಗಳ, ಮುನಿಸು ಇವೆಲ್ಲ ಸರ್ವೇ ಸಾಮಾನ್ಯ ತಾನೆ. ವರಿಷ್ಠರು ಇರ್ತಾರಲ್ಲ, ವರಿಷ್ಠರು ಬಂದ್ಬಿಟ್ಟು ಸಚಿವರನ್ನ ನೋಡ್ರಪ್ಪ ನೀವು ಖಾತೆ ಕೊಟ್ಟಿದ್ದೀವಿ, ದಯವಿಟ್ಟು ಮಾಡ್ಕೊಂಡು ಹೋಗ್ರಿ, ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ನಮ್ಮ ಪಕ್ಷ ರಾಷ್ಟ್ರೀಯವಾಗಿ ಬಲವಾಗಬೇಕು ಅಂತಂದ್ರೆ ನಾವೇ ಕಿತ್ತಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಮನವೊಲಿಕೆ ಪ್ರಯತ್ನಗಳು ಮಾಡಿರ್ತಾರೆ. ಅವರು ಆಯ್ತು ವಿಧಿಲ್ದಲೆ ವರಿಷ್ಠರು ಬಂದ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮಾತಿಗೂ ಬೆಲೆ ಕೊಟ್ಬಿಟ್ಟು ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದೇ ಬರ್ತಾನಲ್ಲ. ಇಲ್ಲಿ ಆಗ್ಲಿ ಬೇರೆ ಪಕ್ಷದಲ್ಲಾಗ್ಲಿ ಅದೇ ನಡೀತೆ. ಅವ್ರಿಗೆ ಗೌರವ ಕೊಟ್ಟು ಮನವೊಲಿಕೆ ಪ್ರಯತ್ನ ಸಕ್ಸಸ್ ಆಗಿದೆಯಲ್ಲ, ಪತ್ರಿಕೆಲ್ಲ ಬಂದ್ಬಿಟ್ಟೈತೆ. ಇನ್ನು ನೀವೇನ ಮಾತಾಡ್ತಿದ್ದೀರಪ್ಪ ನೀವು. ಆದ್ರೂ ಇರುತ್ತಲ್ಲ ಇವಾಗ ಏನ್ ಕೊಡ್ತಾರೋ ಬಿಡ್ತಾರೋ, ಆಮೇಲೆ ರಾಜೀನಾಮೆ ಬೇರೆ ಕೊಟ್ಬಿಟ್ಟವ್ರೆ, ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅನ್ನೋದೊಂದು ಇರುತ್ತಲ್ಲ ಮನ್ಸದಾಗೆ, ತಡ್ಕೊಳಕ್ ಆಗಲ್ಲ ನಮಗೆ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರಲ್ಲ, ಅಂತ ಪತ್ರ ವಾಪಸ್ ಹಿಂಪಡೆದಾರಲ್ಲ ಅವರೇ. ನೋಡಪ್ಪ ನಮ್ಮ ಪಂಚಾಯತಿ ಪರಮೇಶ ಎಲ್ಲ ತಿಳ್ಕೊಂಡ್ಬಿಟ್ಟೇನೆ. ಮೊದ್ಲೇ ರಾಜಕೀಯ ಹ್ಯಾಂಡಲ್ ಅವನು, ಎಲ್ಲ ತಿಳ್ಕೊಬೇಕು. ಸುಮ್ಮನೆ ಈಶ್ವರಣ್ಣವ್ರೆ, ನೀವು ನಮ್ಮ ಊರಿನ ಮುಖಂಡರಾಗಿ ನೀವು ನನ್ನನ್ನ ಬೆಳೆಸಿದಿರ, ಉಳಿಸಿದಿರ, ಹಂಗೆ ನನ್ನ ಈಗ ಸಪೋರ್ಟ್ ಮಾಡ್ಬೇಕು. ನೀವು ಊರಿನ ಮುಖಂಡರು, ನೀವು ಹೇಳ್ದಂಗೆ ನಾವು ಕೇಳತ್ತನ್ರಿ ಈಶ್ವರಣ್ಣವ್ರೆ, ನೀವು ಹೇಳ್ದಂಗೆ ನಾವು ಕೇಳೋದು. ನೋಡ್ಲಾ ಕೊಟ್ರಿ ಪರಮೇಶ್ ಹೆಂಗ್ ಮಾತಾಡ್ತಾನೆ. ಮತ್ತೆ ಪರಮೇಶ ಹೇಳ್ತಾ ಇರೋದು ಕರೆಕ್ಟ್ ಆಗೈತೆ. ನಾವು ಊರಲ್ಲಿ ಈ ಖುಷಿಪುರದಲ್ಲಿ ನಿಮ್ಮ ಮಾತಿಗೆ ನಾವೆಲ್ಲರೂ ಭದ್ರಾಗಿದ್ದೀವಿ. ತಿಮ್ಮಗೌಡರು ನಿಮ್ಮ ಮಾತು ಕೇಳ್ತಾರೆ, ಕೆಂಚಪ್ಪರು ನಿಮ್ಮ ಮಾತು ಕೇಳ್ತಾರೆ, ರಂಗಜ್ಜರು ನಿಮ್ಮ ಮಾತು ಕೇಳ್ತಾರೆ. ನಮ್ಮ ಕರಿಯಪ್ಪಣ್ಣ ಅಂತೂ ಕರಿಯಪ್ಪಣ್ಣ ಮತ್ತೆ ರಾಜಪ್ಪಣ್ಣ ಯಾವಾಗ ನಿನ್ ಜೊತೆಗೆ ಇರ್ತಾರಪ್ಪ, ಇವತ್ತು ಯಾಕ ಇಲ್ಲ ತೋ ಅವ್ನು ಬರ್ತಿದ್ದ ಕಣದ. ಅಲ್ಲಿ ಕಾಲು ಉಣುಕ್ಸ್ಕೊಂಡಿದ್ದಾನೆ. ಹಂಗಾಗಿ ನಾವು ಅಂತ ಹೋಯ್ಕೊಂತಿದ್ದ ಅತ್ಲಾಗೆ. ಹೋಗಿ ಬರ್ಬೇಕು ಅಲ್ಲಿಗೆ, ಇಲ್ಲಾಂದ್ರೆ ಅವ್ನು ಯಾವಾಗಲೂ ನನ್ನ ಜೊತೆಗೆ ಇರೋನು. ಹೌದೌದು, ನಿಮ್ಮನ್ ಬಿಟ್ಟು ಯಾವಾಗ ಜೊತೆಗಿರ್ತಾರೆ ಹೇಳ್ರಿ, ಅದಕ್ಕೆ ಕೇಳಿದ್ನಪ್ಪ ಇವತ್ತು ಯಾಕೆ ಕಾಣಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಂಗಜ್ಜ, ಹಿಂಗೆ ರಾಜಪ್ಪ ಇಲ್ಲ ಅಂತಂದ್ರೆ ನನಗೇನೋ ಕಳ್ಕಂಡಂಗೆ ಆಗ್ಬಿಡುತ್ತೆ. ನೋಡ್ರಪ್ಪ 13 ಜನ ಸಚಿವರು ಅದೇ ಆಗ್ಬಿಟ್ಟಿದ್ದಾರೆ. CM ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಖಾತೆ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಉಳಿದ ಯಾರ್ಯಾರು ಇದ್ದಾರೆ ಚೆನ್ನಾಗಿ MLA ಆಗಿ ಒಳ್ಳೊಳ್ಳೆ ಕೆಲಸ ಮಾಡಿದಾರೋ ಅವರಿಗೂ ಕೂಡ
ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ 100% ಐತೆ. ಹಂಗೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀ ಬಿ ಕೆ ಸಂಗಮೇಶ್ ಸಾಹೇಬ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಸಂಘ ಸಂಸ್ಥೆಗಳು ಭದ್ರಾವತಿ ಮಹಾಜನತೆ ಎಲ್ಲ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ನಂಬಿಕೆ ಐತಪ್ಪ. ಹೌದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ವರಿಷ್ಠರೆಲ್ಲ ಸೇರ್ಕೊಂಡು ಬಿ ಕೆ ಸಂಗಮೇಶ್ ಸಾಹೇಬ್ರಿಗೆ ಒಂದು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಜನ ಹಪ ಹಾಕಿಸ್ತಿರೋದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆನೆ. ಅವರು ಸಚಿವರಾದಂತೂ ನಿಜವಾಗ್ಲೂ ಇನ್ನೂ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನ ನಂಬಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಬಿಡ್ರಿ ಈಶ್ವರಣ್ಣ, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಹೌದೌದು, ಇವಾಗ ಶಿವಮೊಗ್ಗ ಕ್ಷೇತ್ರದಿಂದ ಭದ್ರಾವತಿ ಡಿ ಕೆ ಸಂಗಮೇಶ್ ಸಾಹೇಬರಿಗೆ ನಿಜವಾಗ್ಲೂ ಸಚಿವ ಸ್ಥಾನ ಸಿಕ್ಕೇ ಸಿಗಬೇಕು. ಬೇರೆ ಬೇರೆಯವರು ಕೂಡ ತುಂಬಾ ಲಾಭಿನೇ ಮಾಡ್ತವ್ರೆ. ಎಲ್ಲ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದ್ರ ಮೇಲೆ ನಿಂತೈತೆ, ಜನಬಳಕೆ ಮೇಲೆ ನಿಂತೈತೆ. ಇದೆಲ್ಲ ನೋಡಿದ್ರೆ ಸಂಗಮೇಶ್ ಸಾಹೇಬರಿಗೆ ಖಂಡಿತ ಯಾವ್ದಾದ್ರು ಒಂದು ಒಳ್ಳೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಅವರಿಗೆ ದೇವರು ಆಶೀರ್ವಾದ ಮಾಡಲಿ. ಅದ್ರ ಜೊತೆಗೆ ತುಮಕೂರು ಹತ್ರ ನಡುವಿಕೆರೆ ಕಾಡಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಭೇಟಿ ಕೊಟ್ಟಂಗೆ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ಅಂದ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ನಂಬಿಕೆ ಐತೆ. ನೋಡ್ರಪ್ಪ, ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆ ಸ್ಥಿತಿ ಇದೇ ರೀತಿ ಒಳ್ಳೆ ಅಭಿವೃದ್ಧಿ ಕಡೆ ಬೆಳವಣಿಗೆ ಆಗ್ತಾ ಐತೆ. ನೀವು ಕೂಡ ನಿರಂತರವಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ. ಹಂಗೇನೆಯ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಈ ವಿಡಿಯೋನ